ಮುಡಾ ಕೇಸ್ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಒಂದು ದೊಡ್ಡ ದಿನ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಸಿಬಿಐಗೆ ವರ್ಗಾಯಿಸುವಂತೆ ಸ್ನೇಹಮಯಿ ಕೃಷ್ಣ ಅರ್ಜಿ ಇವತ್ತು ವಿಚಾರಣೆಗೆ ಒಳಪಡ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ರಿಟ್ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಧಾರವಾಡ ಪೀಠದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ವಿಚಾರಣೆ ನಡೆಯಲಿದೆ. ಮುಡಾ ಕೇಸ್ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದು ಬಿಗ್ ಡೇ ಅಂತಲೇ ಹೇಳಬಹುದು. ಇದುವರೆಗೆ ಲೋಕಾಯುಕ್ತ ತನಿಖೆಯನ್ನ ನಡೆಸ್ತಾ ಇತ್ತು. ಅದಾದ್ಮೇಲೆ ಇಡಿ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿತ್ತು. ಆದರೆ ಇದು ರಾಜ್ಯ ಸರ್ಕಾರದ ಪರಿಧಿಯಲ್ಲಿ ಇರೋದ ಕಾರಣದಿಂದಾಗಿ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಮುಡಾ ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇವತ್ತು ರಿಟ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಧಾರವಾಡದ ಪೀಠದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ವಿಚಾರಣೆ ನಡೆಯುತ್ತೆ. ಇದು ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಅಂತಲೇ ಹೇಳಬಹುದು. ಈಗಾಗಲೇ ತನಿಖೆ ಲೋಕಾಯುಕ್ತ ತನಿಖೆಯಲ್ಲಿ A1 ಆರೋಪಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರು. A2 ಆರೋಪಿಯಾಗಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿದ್ದಾರೆ. 4 ಜನರ ವಿರುದ್ಧವಾಗಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ತನಿಖೆ ಕೂಡ ನಡೀತಾ ಇರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿ ರಾಜ್ಯ ಸರ್ಕಾರದ ಪ್ರವರ್ತಿಯಲ್ಲೇ ಇರುವಂತಹ ಒಂದು ಲೋಕಾಯುಕ್ತದಲ್ಲಿ ವಿಚಾರಣೆ ನಡೆಸೋದಕ್ಕಿಂತ ಇದನ್ನ ಸಿಬಿಐಗೆ ಕೊಡಬೇಕು ಅನ್ನುವಂತಹ ಅರ್ಜಿ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಾರೆ. ಮಾಜಿ ಎಜಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನ ಮಂಡಿಸಲಿದ್ದಾರೆ. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್, ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸುತ್ತಾರೆ. ಹಿಂದಿನ ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನ ಮಂಡಿಸುತ್ತಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆಜಿ ರಾಘವನ್ ವಾದವನ್ನ ಮಂಡಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಈ ಒಂದು ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಇಡಿ ಕೂಡ ತನ್ನ ದೂರನ್ನ ದಾಖಲಿಸಿಕೊಂಡಿದೆ. ಈ ಹಂತದಲ್ಲಿ ವಿಚಾರಣೆ ನಡೀತಾ ಇದ್ರೂ ಕೂಡ ಇದನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಇವತ್ತು ವಿಚಾರಣೆ ನಡೀತಾ ಇರುವಂತದ್ದು. ಈಗ ಏನೆಲ್ಲ ವಾದ ಪ್ರತಿವಾದ ನಡೀಬಹುದು, ಏನೆಲ್ಲ ಆಗುವಂತಹ ಸಾಧ್ಯತೆಗಳಿದೆ ಇವತ್ತಿನ ಈ ವಿಚಾರಣೆಯಲ್ಲಿ? ಮಧು, ಇವತ್ತು ಏನು ಈ ಕೇಸ್ನ ವಿಚಾರಣೆಯಲ್ಲಿ ಇದುವರೆಗೂ ಕೂಡ ವಾದ ಮಂಡನೆ ಆರಂಭ ಆಗಿಲ್ಲ. ಅಂದರೆ ಇನ್ನು ಖುದ್ದಾಗಿ ಯಾರು ವಕೀಲರು ಹಾಜರಾಗಿ ವಾದ ಮಂಡನೆಯನ್ನು ಮಾಡಿಲ್ಲ. ಬದಲಾಗಿ ದಿನಾಂಕ ಮುಂದೂಡಿಕೆ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಇವತ್ತು ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಸುಮಾರು 5 ಜನ ವಕೀಲರು ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ, ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ. ಇದರಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು, ಪ್ರೊಫೆಸರ್ ರವಿವರ್ಮ ಕುಮಾರ್ ಇರ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಇರ್ಬೋದು, ಅವರು ವಾದ ಮಂಡನೆ ಮಾಡೋರಿದ್ದಾರೆ. ಅದೇ ರೀತಿ ಸ್ನೇಹಮಯಿ ಕೃಷ್ಣ ಪರವಾಗಿ ಕೆಜಿ ರಾಘವನ್ ಅವರು ಮತ್ತು ಮಣೀಂದರ್ ಸಿಂಗ್ ಅವರು ಕೂಡ ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಇಷ್ಟು ಜನರ ವಾದ ಮಂಡನೆ ಮುಕ್ತಾಯ ಆದರೆ ಆಗ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಬಹುದು. ಹೀಗಾಗಿ ಇವತ್ತೇನೆ ಒಂದು ಆದೇಶ ಬರುವಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು 5 ಜನ ವಕೀಲರ ವಾದ ಮಂಡನೆ ಮುಗಿಯೋದೇನೆ ಸ್ವಲ್ಪ ಮಟ್ಟಿಗೆ ಡೌಟ್ಫುಲ್ ಅಂತ ಹೇಳ್ಬೋದು. ಯಾಕೆಂತಂದರೆ ಇದು ಇಲ್ಲಿ ಸಿಬಿಐ ತನಿಖೆ ಅವಶ್ಯಕತೆ ಇದೆಯಾ ಅಥವಾ ಲೋಕಾಯುಕ್ತ ಪೊಲೀಸರು ಈಗೇನು ತನಿಖೆ ನಡೆಸ್ತಾ ಇದ್ದಾರೆ ಅದೇ ಸಾಕಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ವಾದ ಮಂಡನೆ ಆಗುತ್ತೆ. ಅದೇ ರೀತಿ ಲೋಕಾಯುಕ್ತ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದರ ವರದಿಯನ್ನು ಕೂಡ ಕೋರ್ಟ್ ಇಲ್ಲಿವರೆಗೂ ಏನೇನು ತನಿಖೆ ಆಗಿದೆ ಅದರ ವರದಿಯನ್ನು ತರಿಸ್ಕೊಂಡಿದೆ. ಹೀಗಾಗಿ ಆ ವರದಿಯನ್ನು ಆಧರಿಸಿ ಕೋರ್ಟ್ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದು. ಅದೇ ರೀತಿ ಒಂದು ವೇಳೆ ಏನಾದರೂ ಲೋಕಾಯುಕ್ತ ತನಿಖೆ ಪೂರ್ಣ ಆಗಿದ್ರೆ, ಲೋಕಾಯುಕ್ತ ಪೊಲೀಸರ ತನಿಖೆ ಪೂರ್ಣ ಆಗಿದ್ರೆ ಆಗ ಅವರು ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಕೋರ್ಟ್ನ ಅನುಮತಿಯನ್ನು ಕೂಡ ಕೇಳಬಹುದು. ಒಂದು ವೇಳೆ ಅವರು ಅಂತಿಮ ಒಂದು ತನಿಖೆ ಪೂರ್ಣಗೊಳಿಸಿದ್ರು ಕೂಡ ಕೋರ್ಟು ಇದನ್ನು ಸಿಬಿಐ ತನಿಖೆಗೆ ಒಂದು ವೇಳೆ ತನಿಖೆ ಸರಿಯಾಗಿ ನಡೀತಿಲ್ಲ ಅಂತೇಳಿ ಅನಿಸಿದ್ರೆ, ಯಾಕಂದರೆ ರಾಜ್ಯದ ಸಿಎಂ ವಿರುದ್ಧ ತನಿಖೆ ಆಗಿರೋದ್ರಿಂದ ತನಿಖೆ ಸರಿಯಾಗಿ ನಡೀಬೇಕಾಗುತ್ತೆ, ಸ್ವತಂತ್ರವಾಗಿ ತನಿಖೆ ನಡೀಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ತನಿಖೆ ಸಮರ್ಪಕವಾಗಿ ನಡೆದಿಲ್ಲ ಅಂತ ಹೇಳಿ ಅನಿಸಿದ್ರೆ ಆಗ ಕೋರ್ಟ್ ಅದನ್ನು ಸಿಬಿಐಗೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಹೀಗಾಗಿ ಕೋರ್ಟ್ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗುತ್ತೆ. ಎರಡೂ ಕಡೆ ವಾದ ಮಂಡನೆ ಆದ ನಂತರ ಅಷ್ಟೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಇವತ್ತು ವಾದ ಮಂಡನೆ ಬಹುತೇಕ ಅಂತಿಮ ಆದರೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಬಹುದು. ಮಧು. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.